ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ಮತ್ತು ಮನು ಇವತ್ತು ಒಂದು ಫೇಮಸ್ ಆಗಿರುವಂತಹ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹಾಗೆಯೇ ರವೆ ಇಡ್ಲಿ ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಮೂವಿಗೆ ಹೋಗಿದ್ವಿ. ಯಾವ ಮೂವಿಗೆ ಹೋಗಿದ್ವಿ, ಮೂವಿ ಹೇಗಿತ್ತು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಈ ರೀತಿ ನೀರನ್ನ ನೋಡಿದಾಗಲೆಲ್ಲ ಕುಡಿತಾನೆ ಇರ್ತೀನಿ. ನೀರನ್ನ ಜಾಸ್ತಿ ಕುಡೀರಿ, ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ತಿಂಡಿಗೆ ಅಂಥೇಳಿ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೆ, ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ. ಹಾಗೆಯೇ ಐ ಪ್ರೋಟೀನ್ ಸಾಲಡ್ನ ಕೂಡ ಮಾಡಿದ್ದೆ. ಇದು ತಿನ್ನೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ. ಈ ರೀತಿ ಟ್ರಾವೆಲ್ ಟೈಮಲ್ಲಿ ಇದನ್ನು ತಿನ್ನೋದ್ರಿಂದ ತುಂಬ ಬೇಗ ಹಸಿವಾಗಲ್ಲ, ಹಾಗಾಗಿ ನಾನು ಇದನ್ನು ಮಾಡಿದ್ದೆ. ಇದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದು ಸತಿ ಚೆಕ್ ಮಾಡಿ. ಹಾಗೆ ನಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಸ್ಮೂತಿ ಇರಲೇಬೇಕು, ಅದಕ್ಕೋಸ್ಕರ ಸ್ಮೂತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಈ ರೀತಿ ಟ್ರಿಪ್ಪೆಲ್ಲ ಹೋಗೋದು, ಟ್ರಾವೆಲ್ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಿರ್ತೀನಿ ಯಾವಾಗ ಟ್ರಿಪ್ ಹೋಗ್ತೀವಿ ಅಂಥೇಳಿ. ಆ್ಯಂಡ್ ನಾನು ನಿನ್ನೆ ರಾತ್ರಿಯಿಂದನೇ ಕೂಡ ನನಗೆ ನಿದ್ದೆ ಬಂದಿಲ್ಲ. ನಾವು ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ಹೊರಡ್ತೀವೋ, ಆ್ಯಂಡ್ ಅಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಗೂಗಲಲ್ಲೆಲ್ಲ ಹುಡುಕ್ತಿರ್ತೀನಿ ನಾವು ಹೋಗೋ ಪ್ಲೇಸ್ ಹೇಗಿದೆ ಆ್ಯಂಡ್ ಅಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದೆಲ್ಲ. ನಂತರ ನೀವು ಯಾರ್ಯಾರು ಇದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ಮನೇಲಿ ಜಾಸ್ತಿ ಟೀ ಕಾಫಿ ಆ ಥರದ್ದೆಲ್ಲ ಏನೂ ಕುಡಿಯೋಲ್ಲ. ಮಾರ್ನಿಂಗ್ ಟೈಮ್ ಈ ರೀತಿ ಹೆಲ್ತಿ ಡ್ರಿಂಕ್ಸ್ನ ತೊಗೋತೀವಿ. ಕೆಲವೊಂದು ಸತಿ ಈ ರೀತಿ ಆ್ಯಪಲ್ ಮತ್ತು ಓಟ್ಸ್ ಎಲ್ಲ ಹಾಕಿ ಸ್ಮೂತಿ ಮಾಡ್ತೀನಿ. ಕೆಲವೊಂದು ಸತಿ ಬನಾನಾ ಮತ್ತು ಓಟ್ಸ್ ಹಾಕಿ ಸ್ಮೂತಿ ಮಾಡ್ತೀನಿ. ಹಾಗೆ ಡ್ರೈ ಫ್ರೂಟ್ ಸ್ಮೂತಿನೂ ಕೂಡ ಮಾಡ್ತೀನಿ. ಇದು ಯಾವುದು ಮಾಡಿಲ್ಲ ಅಂದರೆ ರಾಗಿ ಅಂಬಲಿ ಮಾಡ್ತೀನಿ. ಈ ರೀತಿ ಹೆಲ್ದಿ ಡ್ರಿಂಕ್ಸ್ಗಳನ್ನ ತೊಗೋತೀವಿ ಜಾಸ್ತಿ. ಟೀ ಕಾಫಿಗೆಲ್ಲ ಅಡಿಕ್ಟ್ ಆಗೋಕ್ಕೆ ಹೋಗಿಲ್ಲ. ಈ ರೀತಿ ಡ್ರಿಂಕ್ಸ್ ಎಲ್ಲ ಕುಡಿಯೋದ್ರಿಂದ ಇಡೀ ದಿನ ಎನರ್ಜೆಟಿಕ್ ಆಗಿರ್ಬೋದು. ಆ್ಯಂಡ್ ಬನಾನಾದಲ್ಲಿ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ. ಹಾಗೆ ಹಾಲನ್ನ ಕುಡಿಯೋದ್ರಿಂದ ಅಷ್ಟೇ ಕ್ಯಾಲ್ಶಿಯಂ ಸಿಗುತ್ತೆ. ಓಟ್ಸ್ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಈ ರೀತಿ ಸ್ಮೂತೀಸ್ ಎಲ್ಲ ಮಾಡಿಕೊಂಡು ನಾವು ಡೈಲಿ ಮಿಸ್ ಮಾಡದೆ 3 ಜನನೂ ಕುಡಿತೀವಿ. ಆ್ಯಂಡ್ ಇದರಿಂದ ಹೆಲ್ತಿಯಾಗಿ ವೆಯ್ಟ್ ಗೇನ್ ಕೂಡ ಆಗ್ಬೋದು. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನನ್ನ ಮೈದ್ನಂಗಂತೂ ಇದು ತುಂಬಾ ಫೇವ್ರೇಟ್. ಯಾವಾಗಲೂ ದೊಡ್ಡ ದೊಡ್ಡ ಲೋಟದಲ್ಲಿ ಕೊಡಿ ಅಂತ ಕೇಳ್ತಿರ್ತಾನೆ. ಸೊ ಅಷ್ಟು ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇದು. ಸೊ ನಾನು ಕೂಡ ಸ್ಮೂತಿನ ಕುಡಿದು ಇಬ್ಬರು ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ನಾನು ಜಾಸ್ತಿ ಮೇಕಪ್ ಎಲ್ಲ ಏನು ಮಾಡಲ್ಲ. ಯಾವುದೇ ರೀತಿ BB ಕ್ರೀಮ್, CC ಕ್ರೀಮ್ ಆಗಿರ್ಬೋದು ಅಥವಾ ಫೌಂಡೇಶನ್ ಈ ರೀತಿ ಏನೂ ಹಾಕಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ಹಾಕ್ತೀನಿ. ಅದು ನಾನು ಯೂಸ್ ಮಾಡೋದು ಪಾಂಡ್ಸ್ ಕ್ರೀಮ್. ಅದು ನನ್ನ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಹಾಗಾಗಿ ಆ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸ್ಕಿನ್ನ ಕೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈ ರೀತಿ ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ಬಿಸಿಲಲ್ಲೆಲ್ಲ ಓಡಾಡಿದ್ರೆ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಸನ್ಸ್ಕ್ರೀನ್ನ ಮಿಸ್ ಮಾಡೋದೇ ಇಲ್ಲ. ಯಾವುದಾದ್ರೂ ಸನ್ಸ್ಕ್ರೀನೋ ಅಥವಾ ಮಾಯ್ಶ್ಚರೈಸರ್ ಕ್ರೀಮ್ನೋ ಇಲ್ಲ ಕೊಬ್ಬರಿ ಎಣ್ಣೆನೋ ಕೈಗೆ ಹಚ್ಕೊಂಡು ಹೋಗೋದ್ರಿಂದ ಟ್ಯಾನ್ ಆಗೋದನ್ನ ಕಡಿಮೆ ಮಾಡ್ಬೋದು. ನಾವು ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ, ಅದರಲ್ಲೂ ನಾನಿವತ್ತು ಸ್ಲೀವ್ಲೆಸ್ ಹಾಕಿರೋದ್ರಿಂದ ಸ್ವಲ್ಪ ಟ್ಯಾನ್ ಆಗುತ್ತೆ ಅಂತೇಳಿ ಈ ರೀತಿ ಚೆನ್ನಾಗಿ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ಹಾಗೆಯೇ ನಾನಿಲ್ಲಿ ಜಸ್ಟ್ ಒಂದು ಕಾಜಲ್ನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಐಲೈನರ್ ಮತ್ತು ಒಂದೇ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ನನ್ನ ಮೇಕಪ್ ಇಷ್ಟೇ, 5 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಜಾಸ್ತಿ ಏನು ಹೆವಿ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಮನು ಕೂಡ ರೆಡಿ ಆದ. ಇಬ್ಬರು ಇವಾಗ ಹೊರಟ್ವಿ. ನಮ್ಮ ಮನೆಯಿಂದ ನಾವು ಹೋಗ್ತಾ ಇರುವಂಥ ಪ್ಲೇಸ್ ಬಂದು ಸುಮಾರು 85 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ಚನ್ನಪಟ್ಟಣ ನಿಯರ್ ಇರೋದು. ಆ್ಯಂಡ್ ನಾವು ಎಲ್ಲೇ ಹೋದರೂ ಹೆಲ್ಮೆಟ್ ಅಂತೂ ಮಿಸ್ ಮಾಡೋದೇ ಇಲ್ಲ. ನೀವು ಅಷ್ಟೇ ದೂರ ಟ್ರಾವೆಲ್ ಮಾಡಿದ್ರು ಅಥವಾ ಇಲ್ಲೇ ಎಲ್ಲಾದರೂ ಹೋದ್ರೂ ಹೆಲ್ಮೆಟ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಫೈನ್ ಕಟ್ತಾರೆ, ಆ ರೀತಿ ಪೊಲೀಸ್ ನೋಡ್ತಾರೆ ಅಂತೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡಿ. ನಾವತ್ತು ಮಸ್ಟ್ ಆ್ಯಂಡ್ ಶುಡ್ ಎಲ್ಲೇ ಹೋದ್ರೂ ಹೆಲ್ಮೆಟ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ಹಾಗೆ ಹೋಗ್ತಾ ಇರಬೇಕಾದ್ರೆ ಸೆಂಟ್ ಫಿಲೋಮಿನಾ ಚರ್ಚ್ ರೋಡಲ್ಲಿ ಹೋಗ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಇಲ್ಲಿಗೂ ಒಂದು ಸರಿ ಕರ್ಕೊಂಡು ಹೋಗಿ ಅಂತೇಳಿ. ಸೊ ನೆಕ್ಸ್ಟ್ ಇಲ್ಲಿಗೇನಾದರೂ ಹೋದರೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಹೇಗಿದೆ ಅಂತ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಯಾರೆಲ್ಲ ಹೋಗಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಗಿದೆ ಸೆಂಟ್ ಫಿಲೋಮಿನಾ ಚರ್ಚ್ ಅಂತೇಳಿ. ಹಾಗೆ ಈ ರೀತಿ ಲಾಂಗ್ ಡ್ರೈವೆಲ್ಲ ಹೋಗಬೇಕಾದ್ರೆ ನಾವಿಬ್ಬರು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವಿಷಯನ ಮಾತಾಡಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಯಾವುದಾದ್ರೂ ಕನ್ನಡ ಹಾಡುಗಳನ್ನ ಹೇಳ್ಕೊಂಡು ನಮ್ಮ ಜರ್ನಿನ ಎಂಜಾಯ್ ಮಾಡ್ತೀವಿ. ಇದರಿಂದ ನಾವು ಇಬ್ಬರೇ ಹೋಗೋದ್ರಿಂದ ನಮಗೆ ಬೋರ್ ಅನಿಸಲ್ಲ. ಏನಾದರೂ ಮಾತಾಡಿಕೊಂಡು ಸಾಂಗ್ಸ್ ಹಾಕ್ಕೊಂಡು ಅಥವಾ ನಾವೇ ಹಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಾವೀಗ ಮಂಡ್ಯ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಚನ್ನಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡ್ಗೆ ಈ ರೀತಿ ಒಂದು ರೋಡ್ ಸಿಗುತ್ತೆ. ಸೊ ಈ ರೋಡಲ್ಲಿ ಹೋದ್ರೇ
ನಾವು ಅಂದ್ಕೊಂಡಿರುವಂತಹ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ. ಸೊ ನಾವು ಬಂದಿರೋದು ಇವತ್ತು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ಗೆ. ಸೊ ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ದೇವಸ್ಥಾನ. ಸೊ ಆವಾಗಿಂದ ಅನ್ಕೋತಾ ಇದ್ವಿ ನಾವು ಕೂಡ ಒಂದು ಸತಿ ವಿಸಿಟ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಕೆಳಗಡೆ ಒಂದು ದೇವಿ ದೇವಸ್ಥಾನ ಇದೆ ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ಈ ರೀತಿ ಒಂದು ದೊಡ್ಡದಾದಂತಹ ಸ್ಟ್ಯಾಚ್ಯೂ ಇದೆ. ಸೊ ಇಲ್ಲಿ ಪೂಜೆನ ಮುಗಿಸ್ಕೊಂಡು ಕೆಳಗಡೆ ಹೋದರೆ ಅಲ್ಲಿ ಉಪ್ಪಲ್ಲಿ ಒಂದು ಇಳಿ ತೆಗಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿ ಅಲ್ಲಿ ಹಾಕೋದು ಒಂದು ಆಚರಣೆ. ಹಾಗೆ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದರೆ 9 ವಾರಗಳ ಕಾಲ ಬಂದು ನಾವು ಏನು ಅನ್ಕೋತೀವಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಒಂದು ಪ್ರದಕ್ಷಿಣೆನ ಹಾಕಿ ಕಾಯಿನ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ನಾವು ಕೂಡ ಒಂದು ಕಾಯಿನ ಕಟ್ಟಿದ್ವಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಬಸಪ್ಪಂದು ಒಂದು ಟೆಂಪಲ್ ಕೂಡ ಇದೆ. ಅಲ್ಲಿ ಹೋಗಿ ದೇವ್ರ ಹತ್ರ ನಾವು ಏನಾದರೂ ಬೇಡಿಕೊಂಡು ಕೂತ್ಕೊಂಡ್ರೆ ದೇವರು ತನ್ನ ಬಲಗಾಲನ್ನು ಇಟ್ಟು ಆಶೀರ್ವಾದನ ಮಾಡುತ್ತೆ. ಸೊ ದೇವರು ಬಲಗಾಲಿಟ್ಟರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನಾವು ಕೂಡ ನಾವು ಏನು ಬೇಕೋ ಅದನ್ನು ಕೇಳಿಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ಅಲ್ಲಿಂದ ಬಂದು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಏನಾದರೂ ಕ್ವಿಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ರವೆ ಇಡ್ಲಿ ಮಾಡೋಣ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ ನಾನು ಏನೇನು ಬೇಕು ಎಲ್ಲ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸಣ್ಣ ರವೆನ ಬಳಸಿದ್ದೀನಿ. ನೀವು ಬೇಕಿದ್ರೆ ದಪ್ಪ ರವೆ ಅಥವಾ ಮೀಡಿಯಮ್ ರವೆಲ್ಲೂ ಕೂಡ ಈ ಇಡ್ಲಿನ ಮಾಡ್ಬೋದು. 1.5 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರುವ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳು ತಿಂತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುರಿದಿರುವಂತಹ ಕ್ಯಾರೆಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣಕ್ಕೆ ಕಟ್ ಮಾಡಿರುವಂತಹ ತೆಂಗಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇದು ಅವಾಗವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಲಿ. ಹಾಗೆ ನಾನು 1 ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರನ್ನ ನೋಡಿ ಹಾಕೊಳ್ಳಿ, ಯಾಕಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು ಈ ಇಡ್ಲಿಗೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಸೊ ನಾನಿಲ್ಲಿ ಫಸ್ಟು 1 ಕಪ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ, ಏಕೆಂದರೆ ನಾವು ಇದು ಇನ್ಸ್ಟೆಂಟಾಗಿ ಮಾಡ್ತಿರೋದಲ್ವ, ಹಾಗಾಗಿ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇವಾಗ ಮೊಸರು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ತುಂಬ ಗಟ್ಟಿ ಇದೆ ಅಂದರೆ. ಇಲ್ಲಾಂದರೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದನ್ನು ಈ ಬ್ಯಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಇಡ್ಲಿ ಮಾಡಬೇಕು. ಆವಾಗ ಅದು ಸಾಫ್ಟಾಗಿ ತುಂಬ ಫ್ಲಫಿಯಾಗಿ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ 10 ಮಿನಿಟ್ಸ್ ಆದಮೇಲೆ ಅದು ಬ್ಯಾಟರ್ನ ಹಾಕೋತಾ ಇದ್ದೀನಿ. ತುಂಬ ಬ್ಯಾಟರ್ ಹಾಕೋಕ್ಕೆ ಹೋಗ್ಬೇಡಿ, ಒಂದು 3/4 ಭಾಗ ಅಷ್ಟು ಹಾಕಿ, ಯಾಕಂದರೆ ಇಡ್ಲಿ ಆಮೇಲೆ ಉಬ್ಬಿ ಬರುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಪ್ಲೇಟ್ಗೂ ಹಾಕೊಂಡ್ಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾದ್ಮೇಲೆ ನಾವೇನು ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದ್ರೊಳಗಡೆ ಇಟ್ಟು ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು, ಮೀನ್ಸ್ ಸ್ಟೀಮ್ ಮಾಡ್ಕೋಬೇಕು. ಆಫ್ಟರ್ 20 ಮಿನಿಟ್ಸ್ ಇದನ್ನು ತೆಗೆದು ನೋಡಿದ್ರೆ ಈ ರೀತಿಯಾಗಿ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಇಡ್ಲಿ ಅಂತೂ. ಇನ್ಸ್ಟಂಟಾಗೂ ಕೂಡ ಮಾಡ್ಕೋಬೋದು, ವಿತಿನ್ 20-25 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಆ್ಯಂಡ್ ಇಡ್ಲಿನ ಸ್ವಲ್ಪ ಒಂದು ಸ್ಪೂನ್ಗೆ ಸ್ವಲ್ಪ ನೀರು ಒದ್ದೆ ಮಾಡಿಕೊಂಡು ಇಡ್ಲಿನ ತೆಗೆದ್ರೆ ಇಡ್ಲಿ ಕೂಡ ನೀಟಾಗಿ ಬರುತ್ತೆ. ಕಿತ್ತೋಗೋದು ಆ ರೀತಿ ಎಲ್ಲ ಆಗಲ್ಲ, ಅಥವಾ ಕಚ್ಕೊಳ್ಳೋದು ಇಡ್ಲಿ ಪ್ಲೇಟ್ಗೆ ಹಾಗೆಲ್ಲ ಆಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ಆ್ಯಂಡ್ ತುಂಬಾ ಫ್ಲಫಿಯಾಗಿತ್ತು ಆ್ಯಂಡ್ ಸಾಫ್ಟಾಗಿತ್ತು. ಕಡಲೆ ಬೀಜ ಚಟ್ನಿ ಜೊತೆಗೆ ಇದನ್ನು ತಿಂತಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಬಾ ಹೊರಗಡೆ ಹೋಗಿದ್ದು ಬರೋಣ ಅಂತೇಳಿ. ನಾನು ತುಂಬಾ ಸುಸ್ತಾಗಿದೆ, ಬೇಡ ಮನೇಲೇ ಇರೋಣ ಅಂತ ಹೇಳಿದೆ. ಇಲ್ಲ, ಮಾಲ್ ಆಫ್ ಮೈಸೂರಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ, ನೋಡ್ಕೊಂಡು ಬರೋಣ ಹೇಗಿದೆ ಟೇಸ್ಟ್ ಎಲ್ಲ, ಹಾಗೆ ನಿಮಗೆ ಯೂಟ್ಯೂಬಲ್ಲಿ ರಿವ್ಯೂ ಕೊಟ್ಟಂಗೂ ಆಗುತ್ತೆ ಅಂತ ಹೇಳಿದ್ರು. ನಾನು ಓಕೆ, ರಾತ್ರಿ ಅಡುಗೆ ಮಾಡೋದಾದರೂ ತಪ್ಪುತ್ತೆ ಅಂತ ಹೇಳಿ ರೆಡಿ ಆಗಿಬಿಟ್ಟು ಹೊರಟೆ. ಆ್ಯಂಡ್ ಇನ್ನೇನು ಮಾಲ್ ಆಫ್ ಮೈಸೂರು ಹತ್ರ ಹೋದ್ವಿ. ಆಗ ಹೇಳಿದ್ರು, ಇಲ್ಲ ನಾವು ಹೋಗ್ತಾ ಇರೋದು ಮೂವಿಗೆ ಅಂಥೇಳಿ. ನಾನು ಯಾವ ಮೂವಿ ಅಂತ ಹೇಳಿದೆ. ಅವರು ಆ್ಯನಿಮೇಷನ್ ಮೂವಿ 1.5 hour ಇದೆ ಅಂತ ಹೇಳಿದ್ರು. ನನಗಂತೂ ತುಂಬಾ ಬೇಜಾರೇ ಆಗೋಯಿತು. ಮೊದಲೇ ಹೇಳಿದರೆ ಬರ್ತಾನೆ ಇರಲಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಓಕೆ 1.5 hour ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬರೋಣ, ಹೆಂಗಿದ್ರು ಟಯರ್ಡ್ ಆಗಿದೆ ಅಂತ ಅಂದ್ಕೊಂಡು ಹೊರಟೆ.
ಆ್ಯಂಡ್ ಮಾಲ್ ಆಫ್ ಮೈಸೂರು ಅಂತೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ಮೈಸೂರಿಗೆ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿಗೂ ಕೂಡ ಒಂದು ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಈ ರೀತಿ ಬಟ್ಟೆದು ಶಾಪ್ಸ್ಗಳೆಲ್ಲ ಇದೆ. ಎಲ್ಲ ರೀತಿಯಾದಂಥ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ಇಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಆಫರ್ ಕೂಡ ನಡೀತಾ ಇತ್ತು. ಹಾಗೆಯೇ ಸೆಕೆಂಡ್ ಫ್ಲೋರ್ನಲ್ಲಿ ಸ್ಪಾ ಆಗಿರ್ಬೋದು, ಸಲೂನ್ ಆಗಿರ್ಬೋದು, ಹಾಗೆ ಜ್ಯುವೆಲ್ರಿಗಳು, ಈ ರೀತಿಯಾದಂಥ ಅಂಗಡಿಗಳಿದೆ. ಇನ್ನು ಥರ್ಡ್ ಫ್ಲೋರ್ಗೆ ಹೋದರೆ ಅಲ್ಲಿ ಫುಲ್ಲು ಫುಡ್ ಐಟಮ್ಸ್ಗಳು, ಎಲ್ಲ ರೀತಿಯಾದಂಥ ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಗಳು, ಈ ರೀತಿ ಎಲ್ಲ ಇರುತ್ತೆ. ಹಾಗೆ ಅಲ್ಲೇ ಐನಾಕ್ಸ್ ಅಂದರೆ ಮೂವಿದು ಸಂಬಂಧಪಟ್ಟಿದ್ದೆಲ್ಲ ಅಲ್ಲೇ ಇದೆ. ನಮ್ಮದು ಮೂವಿ ಇದ್ದಿದ್ದು 7:30ಗೆ. ಸೊ ಹಾಗೆ ಮಾಲೆಲ್ಲ ಒಂದೆರಡು ರೌಂಡ್ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಆ್ಯಂಡ್ ನನಗೆ ಈ ರೀತಿ ಮಾಲಲ್ಲಿ ಶಾಪಿಂಗ್ ಎಲ್ಲ ಮಾಡೋದಕ್ಕಿಂತ ವಿಂಡೋ ಶಾಪಿಂಗ್ ಮಾಡೋದು ತುಂಬ ಇಷ್ಟ. ಅಂದರೆ ಸುಮ್ಮನೆ ಓಡಾಡೋದು, ಎಲ್ಲ ನೋಡೋದು, ಏನೇನು ಹೊಸ್ದಾಗಿ ಟ್ರೆಂಡಿಂಗಲ್ಲಿದೆ, ಏನೇನು ಹೊಸ್ದಾಗಿ ಬಂದಿದೆ ಅದನ್ನೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ನಾವು ಇವತ್ತು 4 ಜನ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ಅಂದರೆ ನಾನು, ಸಂಜು, ನನ್ನ ಹಸ್ಬೆಂಡ್ ಹಾಗೆ ಅನು, ನಾವೆಲ್ಲ ಹೋಗಿದ್ವಿ. ಆ್ಯಂಡ್ ಅನುಗೂ ಕೂಡ ಅವರು ಹೇಳಿರಲಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಕರ್ಕೊಂಡು ಬಂದಿದ್ದರು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ನೋಡಿ ತುಂಬಾ ದೊಡ್ಡದಾಗಿದೆ ಮಾಲ್ ಅಂತೂ. ಆ್ಯಂಡ್ ಸಖತ್ತಾಗಿದೆ. ಚಿಕ್ಕ ಮಕ್ಕಳಿಗೆ ಗೇಮ್ ಸೆಕ್ಷನ್ಸ್ ಎಲ್ಲ ಇದೆ. ಆಟ ಆಡೋಕ್ಕೆ ಇಂಟ್ರೆಸ್ಟ್ ಇರೋರು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಕೂಡ ಬರ್ಬೋದು. ಹಾಗೆ ಈ ಫಿಶ್ ಸ್ಪಾ ಎಲ್ಲ ಇರುತ್ತೆ ಇಲ್ಲಿ. ಆ್ಯಂಡ್ ಟ್ಯಾಟೂ ಅಂಗಡಿ ಅದೆಲ್ಲ ಇತ್ತು. ಆ್ಯಂಡ್ ಈ ಒಂದು ಫ್ರೇಮ್ ಅಂತೂ ನೋಡೋಕ್ಕೆ ಒಂದು ರೀತಿ ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿತ್ತು. ಹಾಗೆ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಮೂವಿ ಇದ್ದಿದ್ದು ಇಲ್ಲಿ. ಇದು ಥರ್ಡ್ ಫ್ಲೋರಲ್ಲಿದೆ. ಆ್ಯಂಡ್ ಇಲ್ಲಿ ಈಗ ರಿಲೀಸ್ ಆಗಿರುವಂತಹ ಎಲ್ಲ ಲ್ಯಾಂಗ್ವೇಜ್ ಫಿಲಮ್ದು ಪೋಸ್ಟರ್ಸ್ಗಳನ್ನ ಹಾಕಿದ್ರು. ನಾನಂತೂ ಕನ್ನಡದಲ್ಲಿ ಇಷ್ಟೊಂದು ಒಳ್ಳೊಳ್ಳೆ ಮೂವಿಗಳು ರಿಲೀಸ್ ಆಗಿದೆ, ಇವ್ರು ಯಾಕೆ ನನ್ನ ಈ ಮೂವಿ ಕರ್ಕೊಂಬಂದಿದ್ದಾರೆ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇದ್ದೆ. ಮನುಗೆ ಈ ರೀತಿ ಮೂವೀಸ್ ಎಲ್ಲ ನೋಡೋದು ಅಷ್ಟು ಇಷ್ಟ ಆಗಲ್ಲ. ಅವ್ರೇನಿದ್ರು ತುಂಬ ಒಳ್ಳೆ ರಿವ್ಯೂ ಇರೋ ಮೂವೀಸ್ಗೆ ಮಾತ್ರ ಕರ್ಕೊಂಡು ಹೋಗೋದು. ಸೊ ನಾನು ಮೇ ಬಿ ಈ ಮೂವಿನೂ ಕೂಡ ತುಂಬಾ ಚೆನ್ನಾಗಿರ್ಬೋದು, ಓಕೆ ಒಂದು ಸತಿ ನೋಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಅಲ್ಲೇ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನೇನು ನಮ್ಮ ಮೂವಿ ಶುರು ಆಯಿತು, ಹೊರಟ್ವಿ. ನೀವು ಇಲ್ಲಿ ಕಾಣಿಸ್ತಾ ಇರೋ ಪೋಸ್ಟರ್ಸಲ್ಲಿ ಯಾವುದಾದ್ರೂ ಮೂವಿನ ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಮೂವಿಗೆ ಹೋಗಿದ್ರಿ, ಹಾಗೆ ಮೂವಿ ಹೇಗಿತ್ತು ಅನ್ನೋದನ್ನು ನಾನು ಕೂಡ ನೆಕ್ಸ್ಟ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೂವಿ ಕೂಡ ಶುರು ಆಯಿತು. ನನಗೇನಂದರೆ ಇಲ್ಲಿ ತುಂಬ ಜನ ಅಜ್ಜಿ ತಾತ ಎಲ್ಲ ಬರ್ತಾಯಿದ್ರು. ಏನಿದು ಆ್ಯನಿಮೇಷನ್ ಮೂವಿ ನೋಡೋಕೆ ಇವರೆಲ್ಲ ಬರ್ತಿದ್ದಾರಲ್ಲಪ್ಪ ಅಂತ ಅನ್ಕೋತಾ ಇದ್ದೆ. ಆ್ಯಂಡ್ ಅಲ್ಲಿ ಇಂಗ್ಲೀಷಲ್ಲಿ ಏನೇನೋ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾಯಿತ್ತು. ಐ ಥಾಟ್ ಓಕೆ ಇಂಗ್ಲೀಷ್ ಮೂವಿನೇ ಇದು ಪಕ್ಕ ಅಂತ ಫಿಕ್ಸ್ ಆಗೋದೆ. ಬಟ್ ಆಮೇಲೆ ಮೂವಿ ಶುರು ಆದಮೇಲೆ ಗೊತ್ತಾಗಿದ್ದು ನನ್ನ ಇವರು ಸರ್ಪ್ರೈಸಿಂಗಾಗಿ ಕರ್ಕೊಂಬಂದಿರೋದು ಚೂಮಂತರ್ ಮೂವಿಗೆ ಅಂತ. ಲಾಸ್ಟ್ ಟೈಮ್ ಯಾವಾಗಲೂ ಹೇಳಿದೆ ಮನು ಮೂವಿ ಚೆನ್ನಾಗಿದೆಯಂತೆ ಅದು ಅಂತ. ಸೊ ಅದಕ್ಕೆ ಅವರು ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳಿ ಕರ್ಕೊಂಬಂದರು. ನನಗೆ ಟೈಟಲ್ ಕಾರ್ಡ್ ನೋಡಿದ್ಮೇಲೆ ಗೊತ್ತಾಗಿದ್ದು ನಾವು ಈ ಮೂವಿಗೆ ಬಂದಿದ್ದೀವಿ ಅಂತ. ಮೂವಿ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ಇತ್ತೀಚೆಗೆ ಬರ್ತಿರೋ ಕನ್ನಡ ಮೂವಿಗಳಲ್ಲಿ ಹಾರರಲ್ಲಿ ಇದು ಒಂದು ರೀತಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇತ್ತು. ಆ್ಯಂಡ್ ಫಸ್ಟ್ ಹಾಫ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ತುಂಬಾ ಒಂಥರ ಡಿಫ್ರೆನ್ಸ್ ಇತ್ತು. ಆ್ಯಂಡ್ 3 ಅವರ್ಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಅದಿತಿ ಮ್ಯಾಮ್ದು ಹಾಗೆ ಶರಣ್ ಸರ್ದು ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಶರಣ್ ಸರ್ದು ಹಾಗೆ ಚಿಕ್ಕಣ್ಣ ಅವ್ರದ್ದು ಕಾಮಿಡಿ ಅಂತೂ ಸಖತ್ತಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ಮೂವಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೂವಿಲಿ ಯೂಸ್ ಮಾಡಿರೋಂಥ ಪ್ಲೇಸಸ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಸಖತ್ತಾಗಿತ್ತು ಮೂವಿ ಅಂತೂ. ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಎಲ್ಲ ಹೋಗಿ ಒಂದು ಒಳ್ಳೆ ಮೂವಿನ ನೋಡ್ಕೊಂಡು ಬಂದ್ವಿ ಅಂತ ತುಂಬಾ ಖುಷಿ ಆಯಿತು. ನೀವು ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಡೆಫಿನೆಟ್ಲಿ ಹೋಗಿ, ತುಂಬಾ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ನೋಡಿದ್ದೀರಾ ನಿಮಗೆ ಮೂವಿಲಿ ಏನು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕೂಡ ತಿಳಿಸಿ. ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿ ಹೋಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಟೆಂಪಲ್ಗೆ ಹೋಗಿದ್ದಾಗಿರ್ಬೋದು, ಹಾಗೆ ಮೂವಿಗೆ ಬಂದಿದ್ದು, ಒಂದು ರೀತಿ ಚೆನ್ನಾಗಿ ವೀಕೆಂಡ್ನ ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ನ ಕೂಡ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.